ನಮಸ್ಕಾರ. ವೃಷಭ ರಾಶಿಯವರಿಗೆ ಆಗಸ್ಟ್ 18, 19, 20, 21 ಈ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ತಿರುವನ್ನು ತರಬಹುದಾದ ದಿನಗಳಾಗಬಹುದು. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಡೆಯುವ ದೊಡ್ಡ ಬದಲಾವಣೆ ಏನು? ಆ ವ್ಯಕ್ತಿ ನಿಮಗೆ ಉದ್ಯೋಗದಲ್ಲಿ ಹೊಸ ಅವಕಾಶವನ್ನು ತರುತ್ತಾರಾ? ವ್ಯವಹಾರದಲ್ಲಿ ಹೊಸ ದಾರಿಯನ್ನು ತೋರಿಸುತ್ತಾರಾ? ಕುಟುಂಬದಲ್ಲಿ ಬಹುಕಾಲದಿಂದ ಇದ್ದ ಸಮಸ್ಯೆಗೆ ಪರಿಹಾರ ತೋರಿಸುತ್ತಾರಾ? ಪ್ರೀತಿ ಅಥವಾ ವಿವಾಹದ ವಿಷಯದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಮಾತನ್ನು ಹೇಳುತ್ತಾರಾ? ಈ 4 ದಿನಗಳಲ್ಲಿ ಈ ವಿಷಯಗಳ ಕುರಿತು ಸ್ಪಷ್ಟ ಸೂಚನೆಗಳು ಸಿಗುವ ಸಾಧ್ಯತೆಯಿದೆ. ನೀವು ವೃಷಭ ರಾಶಿಗೆ ಸೇರಿದವರಾಗಿದ್ದರೆ ಈ ವಿಡಿಯೋವನ್ನು ಮಧ್ಯದಲ್ಲೇ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಬಿ ಎಂಬ ವ್ಯಕ್ತಿಯ ಮೂಲಕ ಬರುವ ಬದಲಾವಣೆ ನಿಮಗೆ ಮೊದಲು ಸಣ್ಣ ವಿಷಯದಂತೆ ಕಂಡರೂ ಅದರ ಪ್ರಭಾವ ಆನಂತರ ಬಹಳ ದೊಡ್ಡದಾಗಿ ಬದಲಾಗಬಹುದು. ಮುಖ್ಯವಾಗಿ ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಪರಿಚಯ ಅಥವಾ ಒಂದು ಸಲಹೆ ನಿಮಗೆ ಹೊಸ ಅವಕಾಶದ ಬಾಗಿಲನ್ನು ತೆರೆಯಬಹುದು. ಆಗಸ್ಟ್ 18ರಿಂದ 21ರವರೆಗೆ ಕುಟುಂಬ, ಪ್ರೀತಿ, ವಿವಾಹ, ಉದ್ಯೋಗ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯದಂತಹ ಪ್ರಮುಖ ವಿಷಯಗಳಲ್ಲಿ ಎಂತಹ ಬದಲಾವಣೆಗಳು ಬರಬಹುದು? ಯಾವ ದಿನ ನಿಮಗೆ ಅನುಕೂಲಕರವಾಗಿರುತ್ತದೆ? ಯಾವಾಗ ಜಾಗರೂಕರಾಗಿರಬೇಕು? ಬಿ ಎಂಬ ವ್ಯಕ್ತಿಯನ್ನು ನೀವೇಕೆ ನಿರ್ಲಕ್ಷಿಸಬಾರದು? ಎಂತಹ ವಿಷಯಗಳಲ್ಲಿ ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳಬಾರದು? ಯಾವ ದೇವಾಲಯಕ್ಕೆ ಭೇಟಿ ನೀಡುವುದು, ಯಾವ ಪರಿಹಾರ ಮಾಡುವುದು ನಿಮಗೆ ಶುಭ ತರುತ್ತದೆ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ನೇರವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರು ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಬಿ ಎಂಬ ಅಕ್ಷರದೊಂದಿಗೆ ಸಂಬಂಧವಿರುವ ವ್ಯಕ್ತಿ ಈಗಾಗಲೇ ಇದ್ದರೆ, ಆ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದಾದರೂ ಮಾಹಿತಿ, ಸಲಹೆ ಅಥವಾ ಅವಕಾಶವನ್ನು ತಂದರೆ ಅದನ್ನು ತಕ್ಷಣವೇ ತಿರಸ್ಕರಿಸಬೇಡಿ. ಹಾಗೆಂದು ಕುರುಡಾಗಿ ನಂಬಲು ಬೇಡಿ. ವಿವರಗಳನ್ನು ತಿಳಿದುಕೊಂಡು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಇದುವರೆಗೂ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ನಿಮ್ಮ ವೃಷಭ ರಾಶಿಗೆ ಸಂಬಂಧಿಸಿದ ಪ್ರಮುಖ ರಾಶಿಫಲಗಳು, ಗ್ರಹಚಾರಗಳು ಮತ್ತು ಪರಿಹಾರಗಳು ಮೊದಲೇ ನಿಮಗೆ ತಲುಪುತ್ತವೆ. ಮತ್ತೊಂದು ಪ್ರಮುಖ ವಿಷಯ ಏನೆಂದರೆ, ಈ ವಿಡಿಯೋದಲ್ಲಿ ಹೇಳಿದ ಅಂದಾಜುಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಗಿ ನಡೆಯುತ್ತಿದೆ, ಯಾವುದು ನಡೆಯುತ್ತಿಲ್ಲ ಎಂಬುದನ್ನು ಗಮನಿಸಿ. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿಯಿಂದ ಯಾವುದೇ ಬದಲಾವಣೆ ನಡೆದರೆ ಅದು ಉದ್ಯೋಗ, ವ್ಯವಹಾರ, ಹಣ, ಕುಟುಂಬ, ಪ್ರೀತಿ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ಯಾವುದೇ ಪರಿಣಾಮ ಕಂಡುಬಂದರೂ ಖಂಡಿತವಾಗಿಯೂ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಭವಿಷ್ಯ ನಿಜವಾಯಿತು ಎಂದು ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಇತರೆ ವೃಷಭ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ವೃಷಭ ರಾಶಿಯವರು ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಿಗುವ ಸಣ್ಣ ಸುಳಿವನ್ನು ಸಹ ನಿರ್ಲಕ್ಷಿಸಬೇಡಿ. ಯಾಕೆಂದರೆ ಒಬ್ಬ ವ್ಯಕ್ತಿಯ ಪರಿಚಯ, ಒಂದು ಮಾತು, ಒಂದು ಫೋನ್ ಕರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಬರಬೇಕಾದ ಪ್ರಮುಖ ಸೂಚನೆ ಏನೆಂದು ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಎಲ್ಲಿಂದ ಶುರುವಾಗುತ್ತದೆ ಎಂಬುದನ್ನು ಗಮನಿಸಿ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗಲಿ ಎಂದು ಹಾರೈಸುತ್ತೇವೆ. ವೃಷಭ ರಾಶಿಯವರಿಗೆ ಒಮ್ಮೆ ಯಾವುದಾದರೂ ವಿಷಯ ಮನಸ್ಸಿಗೆ ಬಂದರೆ ಅದನ್ನು ಸಾಧಿಸುವವರೆಗೂ ಬಿಡದ ಸ್ವಭಾವವಿರುತ್ತದೆ. ನೀವು ನಿಧಾನವಾಗಿ ನಿರ್ಧಾರ ತೆಗೆದುಕೊಂಡರೂ ನಿರ್ಧಾರ ತೆಗೆದುಕೊಂಡ ಮೇಲೆ ಹಿಂದೆ ಸರಿಯುವುದು ಬಹಳ ಕಡಿಮೆ. ಕುಟುಂಬಕ್ಕಾಗಿ ಎಷ್ಟೇ ಕಷ್ಟವಾದರೂ ಸಹಿಸುವ ಗುಣ ನಿಮ್ಮಲ್ಲಿರುತ್ತದೆ. ನಿಮಗೆ ಹಣ ಎಂದರೆ ಕೇವಲ ಖರ್ಚು ಮಾಡಲು ಇರುವುದಲ್ಲ, ಭವಿಷ್ಯಕ್ಕೆ ಭದ್ರತೆಯಾಗಿ ಇರಬೇಕು ಎಂಬುದೇ ನಿಮ್ಮ ಆಲೋಚನೆ. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಹಠಾತ್ತಾಗಿ ಬದಲಾವಣೆ ಬಂದಾಗ ಮೊದಲು ಸ್ವಲ್ಪ ಭಯಪಡುತ್ತೀರಿ. ಆದರೆ ಆಗಸ್ಟ್ 18ರಿಂದ 21ರ ನಡುವೆ ನಿಮಗೆ ಕಾಣಿಸುವ ಬದಲಾವಣೆ ಅಂತಹದ್ದೇ ಆಗಿದೆ. ಮೊದಲು ಸಣ್ಣ ವಿಷಯದಂತೆ ಅನಿಸಿ, ನಂತರ ಅದರ ಮೌಲ್ಯ ಅರ್ಥವಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿಯಿಂದ ನಡೆಯುವ ದೊಡ್ಡ ಬದಲಾವಣೆ ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ವಿಷಯವನ್ನು ಕದಲಿಸುವ ಸೂಚನೆಯಾಗಿ ಕಾಣಿಸುತ್ತಿದೆ. ಬಿ ಎಂಬ ವ್ಯಕ್ತಿ ಎಂದರೆ ಕಡ್ಡಾಯವಾಗಿ ಆ ವ್ಯಕ್ತಿಯ ಹೆಸರು ಬಿ ಅಕ್ಷರದಿಂದಲೇ ಶುರುವಾಗಬೇಕೆಂದೇನೂ ಇಲ್ಲ. ಬಿ ಅಕ್ಷರದೊಂದಿಗೆ ಸಂಬಂಧವಿರುವ ವ್ಯಕ್ತಿ, ಆ ವ್ಯಕ್ತಿಯ ಮೂಲಕ ಬಂದ ಪರಿಚಯ ಅಥವಾ ಆ ವ್ಯಕ್ತಿಯ ಮೂಲಕ ಬಂದ ಪರಿಚಯ ಅಥವಾ ಆ ವ್ಯಕ್ತಿ ಸೂಚಿಸುವ ಅವಕಾಶವೂ ಆಗಿರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಒಂದು ಮಾಹಿತಿ ಈ ವ್ಯಕ್ತಿಯ ಮೂಲಕ ಬರಬಹುದು. ನೀವು ಮಾಡಬೇಕೆಂದುಕೊಂಡು ಮುಂದೂಡಿದ ಕೆಲಸ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಮುಖ್ಯವಾಗಿ ಇದು ಹೇಗೆ ಸಾಧ್ಯ ಎಂದು ನೀವು ಅಂದುಕೊಳ್ಳುತ್ತಿರುವ ಒಂದು ವಿಷಯ ನಿರೀಕ್ಷಿಸದ ಮಾರ್ಗದಲ್ಲಿ ಮುನ್ನಡೆಯಬಹುದು. ಇಲ್ಲಿ ನಿಮಗೆ ಬೇಕಾಗಿರುವುದು ಆತುರವಲ್ಲ, ಗಮನಿಸುವುದು. ಯಾರು ಮಾತನಾಡುತ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ, ಎಲ್ಲಿಗೆ ಕರೆಯುತ್ತಿದ್ದಾರೆ, ಯಾವ ಅವಕಾಶದ ಬಗ್ಗೆ ಹೇಳುತ್ತಿದ್ದಾರೆ ಎಂಬ ವಿಷಯಗಳನ್ನು ಶಾಂತವಾಗಿ ಗಮನಿಸಿ. ನಿಮಗೆ ಇಷ್ಟವಿಲ್ಲದ ಮಾತು ಹೇಳಿದರೂ ತಕ್ಷಣ ಕೋಪಗೊಳ್ಳದೆ ಪೂರ್ತಿಯಾಗಿ ಕೇಳಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುವುದಕ್ಕಾಗಿ ಬಂದ ವ್ಯಕ್ತಿ ನಿಮಗೆ ಇಷ್ಟವಾಗುವ ಮಾತನ್ನು ಹೇಳದೆ ನಿಮಗೆ ಅಗತ್ಯವಿರುವ ಮಾತನ್ನು ಹೇಳುವ ಸಾಧ್ಯತೆಯೂ ಇದೆ. ವೃಷಭ ರಾಶಿಯವರಿಗೆ ಸಹನೆ ಬಹಳ ದೊಡ್ಡ ಬಲ. ಇತರರು ಮಧ್ಯದಲ್ಲೇ ಬಿಟ್ಟು ಬಿಡುವ ಕೆಲಸವನ್ನು ನೀವು ಪಟ್ಟು ಹಿಡಿದು ಮುಂದುವರಿಸುತ್ತೀರಿ.
ಕುಟುಂಬದಲ್ಲಿ ಯಾರಿಗಾದರೂ ಸಮಸ್ಯೆ ಬಂದರೆ ಮೊದಲು ನಿಲ್ಲುವುದು ನೀವೇ. ಹಣದ ವಿಷಯದಲ್ಲೂ ಅನಗತ್ಯ ಖರ್ಚು ಮಾಡದಂತೆ ನೋಡಿಕೊಳ್ಳುವ ಗುಣವಿರುತ್ತದೆ. ಒಬ್ಬ ಮನುಷ್ಯನನ್ನು ನಂಬಿದರೆ ಕೊನೆಯವರೆಗೂ ಅವನಿಗೆ ಬೆಂಬಲವಾಗಿ ನಿಲ್ಲುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ಬಲಹೀನತೆ ಮಾತ್ರ ಈ ದಿನಗಳಲ್ಲಿ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು. ನೀವು ಒಮ್ಮೆ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಂಡ ನಂತರ ಅದನ್ನು ಬದಲಾಯಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನನಗೆ ಎಲ್ಲವೂ ಗೊತ್ತು, ನಾನು ನೋಡಿಕೊಳ್ಳುತ್ತೇನೆ ಎಂಬ ಆಲೋಚನೆ ಕೆಲವು ಬಾರಿ ಒಳ್ಳೆಯ ಅವಕಾಶವನ್ನು ದೂರ ಮಾಡಬಹುದು. ಆಗಸ್ಟ್ 18ರಿಂದ 21ರ ನಡುವೆ ಇದೇ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿ ನಿಮ್ಮ ಬಳಿ ಒಂದು ಸಲಹೆ ಹೇಳಿದಾಗ ಗತಕಾಲದಲ್ಲಿ ಆ ವ್ಯಕ್ತಿಯೊಂದಿಗೆ ಯಾವುದೋ ಸಣ್ಣ ಮನಸ್ತಾಪ ನಡೆದಿತ್ತು ಎಂದು ಈಗಲೂ ಅದೇ ಅನುಮಾನದಿಂದ ನೋಡಬೇಡಿ. ಹಿಂದೆ ನಡೆದ ವಿಷಯವೇ ಬೇರೆ, ಈಗ ಬರುವ ಅವಕಾಶವೇ ಬೇರೆ. ಯಾರ ಮಾತನ್ನೂ ಕುರುಡಾಗಿ ನಂಬಿ ಎಂದು ಹೇಳುತ್ತಿಲ್ಲ, ಆದರೆ ಮೊದಲು ಕೇಳಿ, ನಂತರ ಪರಿಶೀಲಿಸಿ. ನಿಮಗೆ ತಿಳಿಯದ ಒಂದು ಮಾರ್ಗದ ಬಗ್ಗೆ ಆ ವ್ಯಕ್ತಿ ಹೇಳಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇಲ್ಲಿ ಪ್ರಯತ್ನಿಸಿ ಎಂದು ಯಾರಾದರೂ ಹೇಳಬಹುದು. ವ್ಯಾಪಾರ ಮಾಡುವವರಿಗೆ ಈ ವ್ಯಕ್ತಿಯನ್ನು ಭೇಟಿಯಾಗಿ ಎಂದು ಪರಿಚಯಿಸಬಹುದು. ಕುಟುಂಬದ ಸಮಸ್ಯೆಗೆ ಹೀಗೆ ಮಾತನಾಡಿದರೆ ಪರಿಹಾರ ಸಿಗುತ್ತದೆ ಎಂದು ಸೂಚಿಸಬಹುದು. ಮೊದಲು ಸಣ್ಣ ಸಲಹೆಯಂತೆ ಕಂಡರೂ ಅದರ ಪ್ರಭಾವ ನಂತರ ತಿಳಿಯುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಹಠಮಾರಿತನವನ್ನು ಕಡಿಮೆ ಮಾಡಿ ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ವೃಷಭ ರಾಶಿಯವರಿಗೆ ಅವಕಾಶ ಬಂದಾಗ ಅದನ್ನು ಗುರುತಿಸುವುದೇ ಮೊದಲ ಗೆಲುವು, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಎರಡನೇ ಗೆಲುವು. ಗ್ರಹಗಳ ಪ್ರಭಾವ ನಿಮ್ಮ ಆಲೋಚನೆಗಳು, ಪ್ರಯತ್ನಗಳು, ಪರಿಚಯಗಳ ಮೇಲೆ ತರುವ ಬದಲಾವಣೆ. ಈ ಸಮಯದಲ್ಲಿ ಗುರುಗ್ರಹದ ಪ್ರಭಾವ ನಿಮ್ಮ ಪ್ರಯತ್ನಗಳು, ಮಾತು, ಪರಿಚಯಗಳು, ಧೈರ್ಯದಂತಹ ವಿಷಯಗಳನ್ನು ಮುನ್ನಡೆಸುವ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದೆ. ನೀವು ಬಹಳ ದಿನಗಳಿಂದ ಒಂದು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈಗ ಅದಕ್ಕೆ ಸಂಬಂಧಿಸಿದ ಸ್ಪಂದನೆ ಬರಬಹುದು. ಯಾರನ್ನೋ ಭೇಟಿಯಾಗಬೇಕೆಂದುಕೊಂಡು ಭೇಟಿಯಾಗಲು ಸಾಧ್ಯವಾಗದಿದ್ದರೆ ಈಗ ಆ ಪರಿಚಯ ಏರ್ಪಡಬಹುದು. ಫೋನ್ನಲ್ಲಿ ಮಾತನಾಡುವುದು, ಪ್ರಯಾಣ ಮಾಡುವುದು, ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವುದರಂತಹ ವಿಷಯಗಳು ನಿಮಗೆ ಉಪಯುಕ್ತವಾಗಬಹುದು. ಇದೇ ಸಮಯದಲ್ಲಿ ಉದ್ಯೋಗ ಮತ್ತು ವೃತ್ತಿರಂಗದಲ್ಲಿ ನಿರೀಕ್ಷಿಸದ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನೀವು ಊಹಿಸಿದಂತೆ ಅಲ್ಲದೆ ಮತ್ತೊಂದು ಮಾರ್ಗದಲ್ಲಿ ಅವಕಾಶ ಬರಬಹುದು. ಕೆಲವರಿಗೆ ಕೆಲಸದ ಜವಾಬ್ದಾರಿ ಹೆಚ್ಚಾಗಬಹುದು, ಇನ್ನು ಕೆಲವರಿಗೆ ಹೊಸ ಕೆಲಸವನ್ನು ವಹಿಸಬಹುದು, ಮತ್ತೆ ಕೆಲವರಿಗೆ ನೀವು ಈ ಕೆಲಸವನ್ನು ಮಾಡಬಲ್ಲಿರಿ ಎಂದು ನಂಬಿಕೆ ನೀಡುವ ವ್ಯಕ್ತಿ ಎದುರಾಗುತ್ತಾರೆ. ಇಲ್ಲೇ ಬಿ ಎಂಬ ವ್ಯಕ್ತಿಯ ಪಾತ್ರ ಮತ್ತೆ ಪ್ರಮುಖವಾಗುತ್ತದೆ. ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸರಿಯಾದ ಸ್ಥಳದಲ್ಲಿ ಮಾತನಾಡುವುದರಿಂದ ನಿಮಗೆ ತಿಳಿಯದೆಯೇ ಒಂದು ಅವಕಾಶ ಸಿಗಬಹುದು. ನೀವು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ ಕಡೆಯಲ್ಲಿ ನಿಮ್ಮ ಹೆಸರನ್ನು ಯಾರೋ ಶಿಫಾರಸು ಮಾಡಬಹುದು. ವ್ಯಾಪಾರದಲ್ಲಿ ನೀವು ಭೇಟಿಯಾಗಬೇಕೆಂದಿದ್ದ ವ್ಯಕ್ತಿಯನ್ನು ಒಂದು ಪರಿಚಯದ ಮೂಲಕ ಭೇಟಿಯಾಗುವ ಅವಕಾಶವಿರುತ್ತದೆ. ಆದರೆ ಗ್ರಹಗಳ ಪ್ರಭಾವವಿದ್ದರೂ ನಿಮ್ಮ ಪ್ರಯತ್ನವಿಲ್ಲದೆ ಫಲಿತಾಂಶ ಸಿಗುವುದಿಲ್ಲ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಮನೆಯಲ್ಲಿ ಕುಳಿತು ಅವಕಾಶ ಬರುತ್ತದೆ ಎಂದು ಕಾಯದೆ. ನೀವು ಮಾಡಬೇಕಾದ ಫೋನ್ ಕರೆ ಮಾಡಿ, ಅಗತ್ಯವಿರುವ ವ್ಯಕ್ತಿಯನ್ನು ಭೇಟಿಯಾಗಿ ನಿಮ್ಮ ಕೆಲಸದ ಬಗ್ಗೆ ತಿಳಿಸಿ, ಅರ್ಜಿ ಸಲ್ಲಿಸಬೇಕಾದ ಕಡೆ ಅರ್ಜಿ ಸಲ್ಲಿಸಿ. ನೀವು ಮುಜ್ಜಜ್ಜೆ ಇಟ್ಟರೆ ಮಾತ್ರ ಬಂದ ಅವಕಾಶ ಫಲಿತಾಂಶವಾಗಿ ಬದಲಾಗುತ್ತದೆ. ಮುಖ್ಯವಾಗಿ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಪ್ರಾರಂಭಿಸದೆ ಅತ್ಯಂತ ಪ್ರಮುಖವಾದ ಕೆಲಸವನ್ನು ಮೊದಲು ಪೂರ್ಣಗೊಳಿಸಿ. ನಿಮ್ಮ ಗಮನ ಎಲ್ಲಿದೆಯೋ ಫಲಿತಾಂಶವೂ ಅಲ್ಲೇ ಕಾಣಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕುಟುಂಬದ ವಿಷಯಗಳಲ್ಲಿ ವೃಷಭ ರಾಶಿಯವರು ಬಹಳ ಜವಾಬ್ದಾರಿಯಿಂದ ಇರುತ್ತಾರೆ. ಆದರೆ ನೀವು ಕುಟುಂಬವನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ಕೆಲವು ಬಾರಿ ನಿಮ್ಮ ಮಾತನ್ನು ಗಟ್ಟಿಯಾಗಿ ಹೇಳುತ್ತೀರಿ. ಎದುರಿನವರಿಗೆ ಅದು ಕೋಪದಂತೆ ಅನಿಸಬಹುದು. ಆಗಸ್ಟ್ 18ರಿಂದ 21ರ ನಡುವೆ ಮನೆಯಲ್ಲಿ ಒಂದು ಪ್ರಮುಖ ವಿಷಯ ಚರ್ಚೆಗೆ ಬರಬಹುದು. ಮನೆ ಬದಲಾವಣೆ, ಆಸ್ತಿ, ಮಕ್ಕಳ ಭವಿಷ್ಯ ಅಥವಾ ಕುಟುಂಬದ ಸದಸ್ಯರೊಬ್ಬರ ನಿರ್ಧಾರಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಇಲ್ಲಿ ಹೊರಗಿನ ವ್ಯಕ್ತಿ ಅಥವಾ ಸಂಬಂಧಿಯಾಗಿರುವ ಬಿ ಎಂಬ ವ್ಯಕ್ತಿ ಮಧ್ಯಪ್ರವೇಶಿಸಿ ಒಂದು ಪರಿಹಾರದ ದಾರಿಯನ್ನು ತೋರಿಸುವ ಸಾಧ್ಯತೆ ಇದೆ. ನೀವು ಒಂಟಿಯಾಗಿ ಆಲೋಚಿಸುತ್ತಾ ಎಷ್ಟು ದಿನಗಳಿಂದಲೂ ಪರಿಹರಿಸಲಾಗದ ವಿಷಯ ಮತ್ತೊಬ್ಬರ ಮಾತು ಕೇಳಿದ ನಂತರ ಸುಲಭವಾಗಿ ಅರ್ಥವಾಗುವ ಪರಿಸ್ಥಿತಿ ಬರಬಹುದು. ಪ್ರೀತಿಯಲ್ಲಿರುವವರಿಗೂ ಈ ಸಮಯ ಒಂದು ಭಾವನಾತ್ಮಕ ತಿರುವನ್ನು ತರಬಹುದು. ಕೆಲವು ಸಮಯದಿಂದ ಮಾತನಾಡದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ನಿಮ್ಮ ಪ್ರೀತಿಯ ಬಗ್ಗೆ ತಿಳಿದಿರುವ ಒಬ್ಬ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿ ಮಾತನಾಡಬಹುದು. ಇನ್ನು ಈ ವಿಷಯ ಮುಗಿಯಿತು ಎಂದು ನೀವು ಅಂದುಕೊಂಡ ಸಂಬಂಧ ಮತ್ತೆ ಏಕೆ ನಿಮ್ಮ ಮುಂದೆ ಬಂದಿದೆ ಎಂದು ಅರ್ಥವಾಗುವ ಸಂದರ್ಭ ಬರಬಹುದು. ಆದರೆ ಹಳೆಯ ನೋವನ್ನು ಹಿಡಿದುಕೊಂಡು ಹೊಸ ಅವಕಾಶವನ್ನು ಹಾಳು ಮಾಡಿಕೊಳ್ಳಬೇಡಿ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಕುಟುಂಬದ ಮೂಲಕ ಅಥವಾ ಪರಿಚಯದ ಮೂಲಕ ಒಂದು ಸಂಬಂಧ ಬರಬಹುದು. ಆ ಸಂಬಂಧದ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಬದಲು ವ್ಯಕ್ತಿಯ ಸ್ವಭಾವ, ಕುಟುಂಬದ ಪರಿಸ್ಥಿತಿ, ಜವಾಬ್ದಾರಿಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಈಗಾಗಲೇ ವಿವಾಹವಾದವರು ಜೀವನ ಸಂಗಾತಿಯೊಂದಿಗೆ ಸಣ್ಣ ಅಭಿಪ್ರಾಯ ಭೇದ ಬಂದರೂ ಅದನ್ನು ದೊಡ್ಡದು ಮಾಡಬೇಡಿ. ನಿಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಹೇಳಿದ ಮಾತನ್ನು ತಕ್ಷಣವೇ ನಂಬದೆ ಮೊದಲು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಮಾತನಾಡಿ. ಕುಟುಂಬದಲ್ಲಿ ಶಾಂತಿ ಬೇಕು ಎಂದರೆ ಯಾರದ್ದು ತಪ್ಪು ಎಂಬ ಪ್ರಶ್ನೆಗಿಂತ ಈಗ ಏನು ಮಾಡಿದರೆ ಸಮಸ್ಯೆ ಕಡಿಮೆಯಾಗುತ್ತದೆ
ಎಂಬ ಪ್ರಶ್ನೆಯನ್ನು ಮುಂದೆ ತನ್ನಿ. ಉದ್ಯೋಗ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ನಿಮ್ಮ ಕೆಲಸವನ್ನು ಗಮನಿಸುವ ವ್ಯಕ್ತಿ ಕಾಣಿಸಬಹುದು. ನೀವು ನಿಶ್ಶಬ್ದವಾಗಿ ಮಾಡಿದ ಕೆಲಸ ಒಮ್ಮೆಲೇ ಮೇಲಾಧಿಕಾರಿಗಳ ಗಮನಕ್ಕೆ ಹೋಗಬಹುದು. ಹೊಸ ಜವಾಬ್ದಾರಿ ನೀಡಬಹುದು. ಹೊಸ ತಂಡದೊಂದಿಗೆ ಕೆಲಸ ಮಾಡಬೇಕಾಗಿ ಬರಬಹುದು. ಮೊದಲು ಹೆಚ್ಚುವರಿ ಕೆಲಸ ಅನಿಸಿದರೂ ಅದೇ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಉಪಯುಕ್ತವಾಗಬಹುದು. ಉದ್ಯೋಗ ಬದಲಾವಣೆಗೆ ಯತ್ನಿಸುತ್ತಿರುವವರಿಗೆ ಹಳೆಯ ಪರಿಚಯದ ಮೂಲಕ ಮಾಹಿತಿ ಬರಬಹುದು. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿ ಈ ಅವಕಾಶವಿದೆ, ಪ್ರಯತ್ನಿಸಿ ಎಂದು ಹೇಳುವ ಸಾಧ್ಯತೆ ಇದೆ. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಉದ್ಯೋಗವೇ ಆಗಿರದಿದ್ದರೂ ಭವಿಷ್ಯದಲ್ಲಿ ಉತ್ತಮ ಮಟ್ಟಕ್ಕೆ ಕರೆದೊಯ್ಯುವ ಒಂದು ಸಣ್ಣ ಅವಕಾಶವಾಗಿರಬಹುದು. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರು ಮತ್ತೆ ಬರಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಆದೇಶ ನೀಡಬಹುದು. ಹೊಸ ಪಾಲುದಾರಿಕೆಯ ಬಗ್ಗೆ ಚರ್ಚೆ ಬರಬಹುದು. ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಪ್ರದೇಶಕ್ಕೆ ಕೊಂಡೊಯ್ಯುವ ಆಲೋಚನೆಯೂ ಬರಬಹುದು. ಆದರೆ ಈ ಸಮಯದಲ್ಲಿ ಬರೀ ಮಾತುಗಳನ್ನೇ ನಂಬಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡಬೇಡಿ. ಒಪ್ಪಂದಗಳಿದ್ದರೆ ಓದಿ ಅರ್ಥೈಸಿಕೊಂಡು ಸಹಿ ಮಾಡಿ. ಪಾಲುದಾರಿಕೆಯಾಗಿದ್ದರೆ ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸಿಕೊಳ್ಳಿ. ಹಣದ ವಿಷಯದಲ್ಲಿ ನಮ್ಮವರೇ ಅಲ್ವಾ ಎಂಬ ನಂಬಿಕೆಯಿಂದ ಲಿಖಿತ ಪುರಾವೆ ಇಲ್ಲದೆ ಮುಂದುವರಿಯಬೇಡಿ. ಆರ್ಥಿಕವಾಗಿ ಬರಬೇಕಾದ ಹಣದ ಬಗ್ಗೆ ಮಾಹಿತಿ ಬರಬಹುದು. ಹಳೆಯ ಬಾಕಿ ಹಣ ಹಿಂತಿರುಗಿ ಬರಲು ದಾರಿ ಕಾಣಿಸಬಹುದು ಅಥವಾ ಹೆಚ್ಚುವರಿ ಆದಾಯಕ್ಕೆ ಒಂದು ಸಣ್ಣ ಅವಕಾಶ ಸಿಗಬಹುದು. ಆದರೆ ಅದೇ ಸಮಯದಲ್ಲಿ ಮನೆಯ ಅಗತ್ಯಗಳು ಅಥವಾ ಇತರೆ ಜವಾಬ್ದಾರಿಗಳಿಂದಾಗಿ ಖರ್ಚು ಕೂಡ ಇರಬಹುದು. ಅದಕ್ಕಾಗಿಯೇ ಬಂದ ಹಣವನ್ನು ಪೂರ್ತಿ ಖರ್ಚು ಮಾಡದೆ ಸ್ವಲ್ಪ ಭಾಗವನ್ನು ಕಾಯ್ದಿರಿಸಿ. ಈ 4 ದಿನಗಳಲ್ಲಿ ನಿಮಗೆ ದೊಡ್ಡ ಬದಲಾವಣೆ ಎಂದರೆ ಒಮ್ಮೆಲೇ ದೊಡ್ಡ ಮೊತ್ತದ ಹಣ ಬರುವುದು ಮಾತ್ರವಲ್ಲ, ನಿಮ್ಮ ಆದಾಯ ಹೆಚ್ಚಾಗುವ ದಾರಿ ಕಾಣಿಸುವುದು, ಸರಿಯಾದ ವ್ಯಕ್ತಿಯ ಪರಿಚಯವಾಗುವುದು, ನಿಮ್ಮ ಕೆಲಸದ ಮೌಲ್ಯವನ್ನು ಗುರುತಿಸುವುದು ಕೂಡ ಜೀವನವನ್ನು ಬದಲಾಯಿಸುವ ಬದಲಾವಣೆಯೇ. ವೃಷಭ ರಾಶಿಯವರಿಗೆ ಆಗಸ್ಟ್ 18ರಿಂದ 21ರವರೆಗೆ ಆರೋಗ್ಯದ ವಿಷಯದಲ್ಲಿ ಭಯಪಡುವಂತಹ ಪರಿಸ್ಥಿತಿ ಏನೂ ಇಲ್ಲ. ಆದರೆ ದೇಹ ನೀಡುವ ಸಣ್ಣ ಸೂಚನೆಗಳನ್ನು ಮಾತ್ರ ನಿರ್ಲಕ್ಷಿಸಬಾರದು. ನೀವು ಕೆಲಸದಲ್ಲಿ ಒಮ್ಮೆ ಮುಳುಗಿ ಹೋದಿರಿ ಎಂದರೆ ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ನೀರು ಕುಡಿಯುವುದು, ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯುವ ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಮನೆಯ ಜವಾಬ್ದಾರಿ, ಉದ್ಯೋಗದ ಒತ್ತಡ, ವ್ಯಾಪಾರದ ಆಲೋಚನೆಗಳು ಎಲ್ಲವೂ ಒಂದೇ ಬಾರಿಗೆ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದರೆ ಆಯಾಸ ಹೆಚ್ಚಾಗಿ ಅನಿಸಬಹುದು. ಕೆಲವರಿಗೆ ಸರಿಯಾಗಿ ನಿದ್ರೆ ಬಾರದಿರುವುದು, ಬೆಳಿಗ್ಗೆ ಎದ್ದ ತಕ್ಷಣ ನೀರಸವಾಗಿರುವುದು, ತಲೆನೋವು ಅಥವಾ ದೇಹದಲ್ಲಿ ಭಾರವೆನಿಸುವುದು ಮುಂತಾದ ಸಾಧಾರಣ ತೊಂದರೆಗಳು ಕಾಣಿಸಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ರಾತ್ರಿ ವೇಳೆಯಲ್ಲಿ ಹೆಚ್ಚು ಹೊತ್ತು ಎಚ್ಚರವಿರದಂತೆ ನೋಡಿಕೊಳ್ಳಿ. ಬೆಳಿಗ್ಗೆ ಸ್ವಲ್ಪ ಹೊತ್ತು ನಡೆಯುವುದು, ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು, ಸೂರ್ಯೋದಯದ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಯಾರಾದರೂ ಬಿ ಎಂಬ ವ್ಯಕ್ತಿ ಒಂದು ಸೂಚನೆ ನೀಡಿದರೆ ಅದನ್ನು ಕೂಡ ಕೇಳಿ. ಆದರೆ ವೈದ್ಯಕೀಯ ಸಮಸ್ಯೆ ಇದ್ದರೆ ಕಡ್ಡಾಯವಾಗಿ ವೈದ್ಯರ ಸಲಹೆ ಪಡೆಯಿರಿ. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ಹೊರಗೆ ಹೇಳದೆ ಹೆಚ್ಚು ಕಾಲ ಬಚ್ಚಿಡಬೇಡಿ. ದೇಹಕ್ಕೆ ವಿಶ್ರಾಂತಿ ಎಷ್ಟು ಅಗತ್ಯವೋ ಮನಸ್ಸಿಗೂ ಅಷ್ಟೇ ಅಗತ್ಯ. ಕುಟುಂಬದಲ್ಲಿ ಅಥವಾ ಉದ್ಯೋಗದಲ್ಲಿ ನಡೆದ ಒಂದು ವಿಷಯದ ಬಗ್ಗೆ ಪದೇ ಪದೇ ಆಲೋಚಿಸುವುದನ್ನು ಕಡಿಮೆ ಮಾಡಿ. ನಿಮ್ಮ ಕೈಯಲ್ಲಿರುವ ಕೆಲಸ ಮಾಡಿ, ಉಳಿದದ್ದು ಸರಿಯಾದ ಸಮಯಕ್ಕೆ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇಟ್ಟುಕೊಳ್ಳಿ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನತ್ತ ಗಮನ ಹರಿಸಲು ಉತ್ತಮ ಅವಕಾಶವಿರುತ್ತದೆ. ಆದರೆ ಒಂದೇ ಬಾರಿಗೆ ಹಲವು ವಿಷಯಗಳನ್ನು ಓದಲು ಯತ್ನಿಸಿದರೆ ಯಾವುದೂ ಪೂರ್ತಿಯಾಗಿ ನೆನಪಿರದಿರಬಹುದು. ಆದ್ದರಿಂದ ಒಂದು ವಿಷಯವನ್ನು ತೆಗೆದುಕೊಂಡು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. ಪರೀಕ್ಷೆಗಳು ಅಥವಾ ಉದ್ಯೋಗದ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಹಿಂದೆ ಓದಿದ ವಿಷಯಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕು. ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರು ಆಲೋಚಿಸುವ ಪರಿಸ್ಥಿತಿ ಬರಬಹುದು. ಮಕ್ಕಳ ಓದು, ಉದ್ಯೋಗ ಅಥವಾ ವಿವಾಹದ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ಬರಬಹುದು. ಈ ಸಮಯದಲ್ಲಿ ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಹೇರದೆ ಅವರ ಮಾತನ್ನು ಕೇಳಿ. ಅವರಿಗೆ ನೀವು ನೀಡುವ ಒಂದು ಸಣ್ಣ ಪ್ರೋತ್ಸಾಹ ಬಹಳ ದೊಡ್ಡ ಧೈರ್ಯವನ್ನು ನೀಡಬಹುದು. ಪ್ರಯಾಣಗಳ ವಿಷಯದಲ್ಲೂ ಈ 4 ದಿನಗಳಲ್ಲಿ ಚಲನವಲನವಿರುತ್ತದೆ. ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ, ಕುಟುಂಬದ ಕೆಲಸಕ್ಕಾಗಿ ಅಥವಾ ಒಂದು ಆಧ್ಯಾತ್ಮಿಕ ಸ್ಥಳಕ್ಕೆ ಹೋಗಬೇಕಾಗಿ ಬರಬಹುದು. ಮುಖ್ಯವಾಗಿ ಅಗತ್ಯವಿಲ್ಲದ ಪ್ರಯಾಣ ಮಾಡುವುದಕ್ಕಿಂತ ಪ್ರಯೋಜನವಿರುವ ಪ್ರಯಾಣಕ್ಕೆ ಆದ್ಯತೆ ನೀಡಿ. ಒಂದು ಸಣ್ಣ ಪ್ರಯಾಣದಲ್ಲಿ ನಿರೀಕ್ಷಿಸದ ವ್ಯಕ್ತಿಯ ಪರಿಚಯವಾಗಬಹುದು. ಆ ಪರಿಚಯದ ನಂತರ ನಿಮಗೆ ಉಪಯುಕ್ತವಾಗುವ ಮಾಹಿತಿ ಸಿಗಬಹುದು. ಬಿ ಎಂಬ ವ್ಯಕ್ತಿಯ ಮೂಲಕ ನೀವು ಎಲ್ಲಾದರೂ ಹೋಗಬೇಕಾದ ಪರಿಸ್ಥಿತಿ ಉಂಟಾದರೆ ಆ ಪ್ರಯಾಣ ಏಕೆ ಅಗತ್ಯ ಎಂಬುದನ್ನು ಮೊದಲೇ ತಿಳಿದುಕೊಂಡು ಹೋಗಿ. ಪ್ರಯಾಣದಲ್ಲಿ ಪ್ರಮುಖ ದಾಖಲೆಗಳು, ಹಣನ್, ಫೋನ್ನಂತಹ ವಸ್ತುಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ದೂರದ ಪ್ರಯಾಣ ಮಾಡುವವರು ಆತುರಪಡದೆ ಸಮಯಕ್ಕೆ ಸರಿಯಾಗಿ ಹೊರಡುವುದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಇಲ್ಲು, ಸೈಟು, ಆಸ್ತಿಯಂತಹ ವಿಷಯಗಳು ಬಹಳ ಪ್ರಮುಖವಾದವುಗಳು. ಈ 4 ದಿನಗಳಲ್ಲಿ ಮನೆಗೆ ಸಂಬಂಧಿಸಿದ ಒಂದು ಚರ್ಚೆ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಮನೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕಾ, ದುರಸ್ತಿ ಮಾಡಬೇಕಾ, ಹೊಸ ಮನೆ ನೋಡಬೇಕಾ, ಜಾಗ ಕೊಳ್ಳಬೇಕಾ, ಹಳೆಯ ಆಸ್ತಿಯನ್ನು ಮಾರಾಟ ಮಾಡಬೇಕಾ ಎಂಬ ಆಲೋಚನೆಗಳು ಬರಬಹುದು. ಕೆಲವರಿಗೆ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಆಸ್ತಿ ವ್ಯವಹಾರ ಮತ್ತೆ ಮುನ್ನಡೆಯಬಹುದು. ಒಂದು ಹಳೆಯ ದಾಖಲೆ ಹೊರಬರಬಹುದು. ಒಬ್ಬ ವ್ಯಕ್ತಿಯ ಮೂಲಕ ಆಸ್ತಿಗೆ ಸಂಬಂಧಿಸಿದ ಮಾಹಿತಿ ತಲುಪಬಹುದು. ಇಲ್ಲೊಂದು ವಿಷಯವನ್ನು ಬಹಳ ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ.
ಮಾತು ನಂಬಿ ಆಸ್ತಿ ವಿಷಯದಲ್ಲಿ ಮುನ್ನಡೆಯಬೇಡಿ. ದಾಖಲೆಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ, ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ಬಿ ಎಂಬ ವ್ಯಕ್ತಿ ಒಂದು ಆಸ್ತಿಯ ಅವಕಾಶ ಪಡೆಯಿರಿ. ಬಿ ಎಂಬ ವ್ಯಕ್ತಿ ಒಂದು ಆಸ್ತಿಯ ಅವಕಾಶವನ್ನು ನಿಮಗೆ ತೋರಿಸಿದ ತಕ್ಷಣ ಹಣ ನೀಡದೆ ಎಲ್ಲಾ ವಿವರಗಳನ್ನು ತಿಳಿದುಕೊಳ್ಳಿ. ವಾಹನ ಕೊಳ್ಳಬೇಕೆಂದು ಆಲೋಚಿಸುತ್ತಿರುವವರು ಸಹ ತಮ್ಮ ಆರ್ಥಿಕ ಪರಿಸ್ಥಿತಿಗೆ ಹೊಂದುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕೇವಲ ಇತರರು ಹೊಸ ವಾಹನ ಖರೀದಿಸಿದರೆಂದು ನೀವು ಕೂಡ ಖರೀದಿಸುವ ಅಗತ್ಯವಿಲ್ಲ. ನಿಮಗೆ ನಿಜವಾಗಿಯೂ ಅಗತ್ಯವಿದೆಯೇ? ಖರ್ಚನ್ನು ಭರಿಸಲು ಸಾಧ್ಯವೇ ಎಂಬುದನ್ನು ಆಲೋಚಿಸಿ. ಮನೆಯಲ್ಲಿನ ವಸ್ತುಗಳನ್ನು ಬದಲಾಯಿಸುವುದು, ಸ್ವಚ್ಛಗೊಳಿಸುವುದು, ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದು ಕೂಡ ಈ ಸಮಯದಲ್ಲಿ ಒಳ್ಳೆಯದೇ. ಮನೆಯ ವಾತಾವರಣ ಬದಲಾದರೆ ನಿಮ್ಮ ಮನಸ್ಸಿನ ಭಾರವೂ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟು ಪ್ರತಿದಿನ ದೀಪ ಹಚ್ಚುವುದು ಮನೆಯಲ್ಲಿ ಶಾಂತಿಗೆ ಸಹಾಯ ಮಾಡುತ್ತದೆ. ವೃಷಭ ರಾಶಿಯವರು ಸ್ನೇಹವನ್ನು ಬಹಳ ಮೌಲ್ಯಯುತವಾದದ್ದು ಎಂದು ಭಾವಿಸುತ್ತಾರೆ. ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮವನೆಂದು ಭಾವಿಸಿದ ಮೇಲೆ ಅವನಿಗಾಗಿ ಬಹಳಷ್ಟನ್ನು ಮಾಡುತ್ತೀರಿ. ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆ ಪ್ರಾಮಾಣಿಕತೆಯಿಂದ ಇರಲಾರರು. ಆಗಸ್ಟ್ 18ರಿಂದ 21ರ ನಡುವೆ ನಿಮ್ಮ ಸುತ್ತಲಿರುವ ಕೆಲವು ವ್ಯಕ್ತಿಗಳ ನಿಜವಾದ ಸ್ವಭಾವ ನಿಮಗೆ ಅರ್ಥವಾಗುವ ಪರಿಸ್ಥಿತಿ ಬರಬಹುದು. ಯಾರಾದರೂ ನಿಮ್ಮ ಬಗ್ಗೆ ಬೆನ್ನ ಹಿಂದೆ ಮಾತನಾಡುತ್ತಿದ್ದಾರೆ ಎಂದು ತಿಳಿದರೂ ತಕ್ಷಣ ಜಗಳಕ್ಕೆ ಇಳಿಯಬೇಡಿ. ನಿಮಗೆ ಬಂದ ಮಾಹಿತಿ ನಿಜವೋ ಅಲ್ಲವೋ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ಉದ್ಯೋಗದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ವ್ಯಕ್ತಿ ಇರಬಹುದು. ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರನ್ನು ಮತ್ತೊಬ್ಬರು ಆಕರ್ಷಿಸಲು ಯತ್ನಿಸಬಹುದು. ಕುಟುಂಬದಲ್ಲೂ ಒಬ್ಬರ ಮಾತನ್ನು ಮತ್ತೊಬ್ಬರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಇಂತಹ ಸಮಯದಲ್ಲಿ ಮೌನವೇ ಬಹಳ ದೊಡ್ಡ ಅಸ್ತ್ರ. ಪ್ರತಿಯೊಂದು ವಿಷಯವನ್ನು ಎಲ್ಲರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ಮುಖ್ಯವಾಗಿ ನಿಮ್ಮ ಹಣದ ಪರಿಸ್ಥಿತಿ, ಭವಿಷ್ಯದ ಯೋಜನೆಗಳು, ಹೊಸ ವ್ಯಾಪಾರದ ಆಲೋಚನೆಗಳು, ಕುಟುಂಬದ ವೈಯಕ್ತಿಕ ವಿಷಯಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ. ಬಿ ಎಂಬ ವ್ಯಕ್ತಿ ನಿಮಗೆ ನಿಜವಾಗಿಯೂ ಉಪಯುಕ್ತ ವ್ಯಕ್ತಿಯಾಗಿದ್ದರೆ ಅವರು ನಿಮ್ಮ ಬಗ್ಗೆ ಇತರರ ಮುಂದೆ ಒಳ್ಳೆಯ ಮಾತು ಹೇಳುವ ಮೂಲಕ ನಿಮಗೆ ಸಹಾಯ ಮಾಡಬಹುದು. ಆದರೆ ಆ ವ್ಯಕ್ತಿಯನ್ನೂ ಸಹ ಕುರುಡಾಗಿ ನಂಬದೆ ಅವರ ನಡವಳಿಕೆಗಳನ್ನು ಗಮನಿಸಿ. ಈ ಸಮಯದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವುದು ನೀವು ಎಷ್ಟು ಮಾತನಾಡಿದ್ದೀರಿ ಎಂಬುದಲ್ಲ, ಅಗತ್ಯವಿರುವ ಕಡೆ ಎಷ್ಟು ಸರಿಯಾಗಿ ನಡೆದುಕೊಂಡಿದ್ದೀರಿ ಎಂಬುದು. ಒಂದು ಸಣ್ಣ ಜಗಳದಲ್ಲಿ ಗೆದ್ದು ಸಂಬಂಧವನ್ನು ಕಳೆದುಕೊಂಡರೆ ಆ ಗೆಲುವಿನಿಂದ ನಿಮಗೇನೂ ಪ್ರಯೋಜನವಿಲ್ಲ. ಅದಕ್ಕಾಗಿಯೇ ನಿಮಗೆ ಮೌಲ್ಯಯುತವಾದ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದೇ ಜಾಣತನದ ನಿರ್ಧಾರ. ಮುಂಬರುವ ಬದಲಾವಣೆಗೆ ನೀವು ಹೇಗೆ ಸಿದ್ಧರಾಗಿರಬೇಕು? ಒಂದು ನಿರ್ಧಾರ ಭವಿಷ್ಯವನ್ನು ರೂಪಿಸಬಹುದು. ಆಗಸ್ಟ್ 18ರಿಂದ 21ರವರೆಗೆ ವೃಷಭ ರಾಶಿಯವರಿಗೆ ಪ್ರಮುಖವಾದದ್ದು ಕೇವಲ ಹೊರಗೆ ನಡೆಯುವ ಘಟನೆಗಳಲ್ಲ, ನೀವು ಅವುಗಳಿಗೆ ನೀಡುವ ಪ್ರತಿಕ್ರಿಯೆ. ಒಂದು ಅವಕಾಶ ಬಂದಾಗ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ಮೊದಲೇ ಹಿಂದೆ ಸರಿಯಬೇಡಿ. ಅದೇ ಸಮಯದಲ್ಲಿ ಇದು ಖಂಡಿತವಾಗಿಯೂ ನನಗೆ ಲಾಭ ನೀಡುತ್ತದೆ ಎಂದು ಕುರುಡಾಗಿ ಮುನ್ನುಗ್ಗಬೇಡಿ. ಈ ಎರಡರ ಮಧ್ಯದಲ್ಲಿರುವ ಮಾರ್ಗವೇ ನಿಮಗೆ ಸೂಕ್ತವಾದದ್ದು. ಮೊದಲು ಕೇಳಿ, ತಿಳಿದುಕೊಳ್ಳಿ, ಪರಿಶೀಲಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿಯ ಮೂಲಕ ಒಂದು ಹೊಸ ಅವಕಾಶ ನಿಮ್ಮ ಮುಂದೆ ಬಂದರೆ ಅದರ ಹಿಂದಿರುವ ಉದ್ದೇಶ, ನಿಮಗಾಗುವ ಪ್ರಯೋಜನ, ನಿಮ್ಮ ಜವಾಬ್ದಾರಿ ಏನು ಎಂಬ 3 ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಉದ್ಯೋಗದಲ್ಲಾದರೆ ಜವಾಬ್ದಾರಿಗಳೇನು? ವ್ಯಾಪಾರದಲ್ಲಾದರೆ ಹೂಡಿಕೆ ಎಷ್ಟು? ಕುಟುಂಬದಲ್ಲಾದರೆ ಸಮಸ್ಯೆಗೆ ಪರಿಹಾರ ಹೇಗೆ ಬರುತ್ತದೆ? ಪ್ರೀತಿಯಲ್ಲಾದರೆ ಎದುರಿನವರ ನಿಜವಾದ ಉದ್ದೇಶವೇನು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಈ 4 ದಿನಗಳಲ್ಲಿ ನಿಮಗೆ ಸಿಕ್ಕ ಒಂದೇ ಒಂದು ಅವಕಾಶವನ್ನು ಸಣ್ಣದೆಂದು ನೋಡಬೇಡಿ. ಒಂದು ಬೀಜ ಸಣ್ಣದಾಗಿಯೇ ಇರುತ್ತದೆ, ಆದರೆ ನಂತರ ದೊಡ್ಡ ಮರವಾಗುತ್ತದೆ. ಅದೇ ರೀತಿ ಒಂದು ಸಣ್ಣ ಪರಿಚಯ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮಗೆ ಬಹುಕಾಲದಿಂದ ಬೇಕಾಗಿದ್ದ ಬದಲಾವಣೆ ಒಂದೇ ದಿನದಲ್ಲಿ ನಡೆಯದಿದ್ದರೂ ಅದರ ಮೊದಲ ಹೆಜ್ಜೆ ಈ ಸಮಯದಲ್ಲಿ ಬೀಳುವ ಸಾಧ್ಯತೆ ಇದೆ. ನೀವು ಮಾಡಬೇಕಾಗಿರುವುದು ಆ ಹೆಜ್ಜೆಯನ್ನು ಗುರುತಿಸಿ ಸರಿಯಾದ ದಿಸೆಯಲ್ಲಿ ನಡೆಯುವುದು. ವೃಷಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಶುಕ್ರ ಗ್ರಹದ ಅನುಗ್ರಹಕ್ಕಾಗಿ ಶುಕ್ರವಾರ ಬೆಳಿಗ್ಗೆ ಸ್ವಚ್ಛವಾಗಿ ಸ್ನಾನ ಮಾಡಿ ಅಮ್ಮನವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಮನೆಯಲ್ಲಿ ದೀಪ ಹಚ್ಚಿ ಓಂ ಶ್ರೀಂ ಮಹಾಲಕ್ಷ್ಮಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ಅಮ್ಮನವರ ದೇವಾಲಯಕ್ಕೆ ಭೇಟಿ ನೀಡಿ ಬಿಳಿ ಹೂವುಗಳಿಂದ ಅಮ್ಮನವರನ್ನು ಪೂಜಿಸುವುದು ಒಳ್ಳೆಯದು. ನಿಮ್ಮ ಕೈಲಾದಷ್ಟು ಮಹಿಳೆಯರಿಗೆ ಅಥವಾ ಅಗತ್ಯದಲ್ಲಿರುವವರಿಗೆ ಅನ್ನ, ವಸ್ತ್ರ ಅಥವಾ ಸಾಧ್ಯವಾದ ಸಹಾಯವನ್ನು ಮಾಡಿ. ಮಂಗಳವಾರ ಹನುಮಂತನನ್ನು ಸ್ಮರಿಸಿ. ಹನುಮಂತನ ದೇವಾಲಯಕ್ಕೆ ಹೋಗುವ ಅವಕಾಶವಿದ್ದರೆ ಹೋಗಿ ಭಕ್ತಿಯಿಂದ ದರ್ಶನ ಮಾಡಿ. ಓಂ ಹನುಮತೇ ನಮಃ ಎಂದು ಜಪಿಸಿ. ನಿಮ್ಮಲ್ಲಿರುವ ಭಯ, ಆತಂಕ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಿ. ಗುರುವಾರ ಬೆಳಿಗ್ಗೆ ಗುರುವನ್ನು ಸ್ಮರಿಸಿ ಹಳದಿ ಹೂವುಗಳಿಂದ ದೇವರನ್ನು ಪೂಜಿಸಿ. ಒಬ್ಬ ಬಡ ವಿದ್ಯಾರ್ಥಿಗೆ ಓದಿಗೆ ಸಂಬಂಧಿಸಿದ ವಸ್ತುವನ್ನು ನೀಡುವುದು ಅಥವಾ ಹಸಿವಿನಿಂದ ಇರುವವರಿಗೆ ಅನ್ನ ಹಾಕುವುದು ಉತ್ತಮ ಸೇವೆ ಎಂದು ಭಾವಿಸಬಹುದು. ಮನೆಯಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚಿ ಕುಟುಂಬದ ಸದಸ್ಯರೆಲ್ಲರೂ ಪ್ರಶಾಂತವಾಗಿ ಕೆಲವು ನಿಮಿಷಗಳು ಪ್ರಾರ್ಥಿಸಿ. ಮನೆಯಲ್ಲಿ ಜಗಳಗಳು ನಡೆಯುತ್ತಿರುವಾಗ ಜೋರಾಗಿ ಮಾತನಾಡದೆ ಕೊಂಚ ಸಮಯ ಮೌನವಾಗಿರುವುದು ಕೂಡ ನಿಮಗೊಂದು ಒಳ್ಳೆಯ ಪರಿಹಾರವೇ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ಅವರಿಗೆ ಕೃತಜ್ಞತೆ ತಿಳಿಸಿ. ನೀವು ಮಾಡಬಹುದಾದ ಸಣ್ಣ ಸಹಾಯವನ್ನು ಮತ್ತೊಬ್ಬರಿಗೆ ಮಾಡಿ. ಒಳ್ಳೆಯ ಕೆಲಸ ಮಾಡಲು ದೊಡ್ಡ ಅವಕಾಶಕ್ಕಾಗಿ ಕಾಯಬೇಕಾದ ಅಗತ್ಯವಿಲ್ಲ. ಹಸಿವಿನಿಂದ ಇರುವ ವ್ಯಕ್ತಿಗೆ ಅನ್ನ ಹಾಕುವುದು,
ವೃದ್ಧರಿಗೆ ನೆರವಾಗುವುದು, ಬಡ ವಿದ್ಯಾರ್ಥಿಗೆ ನೆರವಾಗುವುದು, ಬಡ ವಿದ್ಯಾರ್ಥಿಗೆ ಪುಸ್ತಕ ನೀಡುವುದರಂತಹ ಸಣ್ಣ ಸೇವೆಗಳು ಸಹ ಮನಸ್ಸಿಗೆ ಎಷ್ಟೋ ತೃಪ್ತಿ ನೀಡುತ್ತವೆ. ಆಗಸ್ಟ್ 18, 19, 20, 21 ದಿನಾಂಕಗಳಲ್ಲಿ ಬೆಳಿಗ್ಗೆ ಸಾಧ್ಯವಾದರೆ ಸೂರ್ಯನಿಗೆ ನೀರು ನೀಡಿ ನಮಸ್ಕರಿಸಿ. ಓಂ ಸೂರ್ಯಾಯ ನಮ ಎಂದು ಜಪಿಸಿ. ಓಂ ಸೂರ್ಯಾಯ ನಮ ಎಂದು ಜಪಿಸಿ. ಆನಂತರ ನಿಮ್ಮ ಪ್ರಮುಖ ಕೆಲಸ ಯಾವುದಿದೆಯೋ ಅದನ್ನು ಮೊದಲು ಪ್ರಾರಂಭಿಸಿ. ಈ ರೀತಿ ದಿನವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ನಿಮ್ಮಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ. ನೀವು ಹೋಗಲು ಸಾಧ್ಯವಾದರೆ ಶಿವಾಲಯ, ದೇವಸ್ಥಾನ, ಹನುಮಂತನ ದೇವಾಲಯ ಅಥವಾ ನಿಮ್ಮ ಕುಲದೇವತೆಯ ದೇವಾಲಯಕ್ಕೆ ಭೇಟಿ ನೀಡಿ. ದೇವಾಲಯ ದೂರವಿದ್ದರೆ ಮನೆಯಲ್ಲೇ ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಾಕು. ಪರಿಹಾರ ಎಂದರೆ ದುಬಾರಿ ಪೂಜೆಗಳನ್ನು ಮಾಡುವುದು ಮಾತ್ರವಲ್ಲ, ಮನಸ್ಸನ್ನು ಶಾಂತವಾಗಿಡುವುದು, ಕೆಟ್ಟ ಮಾತುಗಳಿಂದ ದೂರವಿರುವುದು, ಅಗತ್ಯದಲ್ಲಿರುವವರಿಗೆ ಸಹಾಯ ಮಾಡುವುದು, ಹಿರಿಯರನ್ನು ಗೌರವಿಸುವುದು ಕೂಡ ಒಳ್ಳೆಯ ಆಚರಣೆಯೇ. ವೃಷಭರಾಶಿಯವರು ಆಗಸ್ಟ್ 18, 19, 20, 21 ದಿನಾಂಕಗಳಲ್ಲಿ ನಿಮಗೆ ಎದುರಾಗುವ ವ್ಯಕ್ತಿಗಳು, ಮಾತುಗಳು, ಪರಿಚಯಗಳು, ಅವಕಾಶಗಳನ್ನು ಜಾಗರೂಕತೆಯಿಂದ ಗಮನಿಸಿ. ಮುಖ್ಯವಾಗಿ ಬಿ ಎಂಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತಿದ್ದಾರೆ ಎಂಬುದನ್ನು ನಿಮ್ಮ ಅನುಭವದಿಂದ ನೀವೇ ಸ್ವತಃ ಅರ್ಥ ಮಾಡಿಕೊಳ್ಳಬಹುದು. ನಿಮಗೆ ಯಾವುದಾದರೂ ಪ್ರಮುಖ ಘಟನೆ ನಡೆದರೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಬಹುದು. ಜ್ಯೋತಿಷ್ಯ ಫಲಗಳು ಕೇವಲ ಸಾಮಾನ್ಯ ಸೂಚನೆಗಳು ಮಾತ್ರ. ವೈಯಕ್ತಿಕ ಜನ್ಮಕುಂಡಲಿಯ ಆಧಾರದ ಮೇಲೆ ಫಲಿತಾಂಶಗಳಲ್ಲಿ ಬದಲಾವಣೆಗಳಿರಬಹುದು. ಈ ರಾಶಿ ಫಲ ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.